ಮಠ ಮಧ್ಯಾಹ್ನವೇ ಪಾರ್ಟಿ ಮಾಡಿದ್ರ ದರ್ಶನ್. ಕೊಲೆಯಾದ ದಿನ ಪಬ್ನಲ್ಲಿ ಮದ್ಯ ಸೇವಿಸಿದ್ದ ದರ್ಶನ್ ಮಧ್ಯಾಹ್ನದಿಂದ ರಾತ್ರಿವರೆಗೂ ಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಒಬ್ಬರಾದಂತೆ ಒಬ್ಬರು ರೇಣುಕಾ ಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದರಲ್ಲಿ ನಂದೀಶ್ ಎಂಬಾತನಿಂದ ಸಿಕ್ಕಲ್ಲಿ ಹಲ್ಲೆ ನಡೆದಿದೆ. ಹಲ್ಲೆಯಿಂದ ಮೂರ್ಛೆ ಹೋಗಿದ್ದಾನೆ ಮೃತ ರೇಣುಕಾ ಸ್ವಾಮಿ. ಸ್ಥಳದಲ್ಲೇ ಹಾರಿ ಹೋಗಿತ್ತು ರೇಣುಕಾ ಸ್ವಾಮಿ ಪ್ರಾಣ ಪಕ್ಷಿ. ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳದಿಂದ ಕಾಲ್ಕಿಳ್ತಾರೆ ದರ್ಶನ್. ಶೆಡ್ನಿಂದ ಆಟೋದಲ್ಲಿ ಸ್ವಾಮಿಯ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. ಮಠ ಮಧ್ಯಾಹ್ನವೇ ಪಾರ್ಟಿ ಮಾಡ್ತಾರೆ. ಕೊಲೆಯಾದ ದಿನ ಪಬ್ನಲ್ಲಿ ಮದ್ಯವನ್ನ ಸೇವಿಸಿದ್ರು ದರ್ಶನ್. ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಒಬ್ಬರಾದ ಮೇಲೆ ಒಬ್ಬರು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ನಂದೀಶ್ ಎಂಬ ವ್ಯಕ್ತಿ ಸಿಕ್ಕಲ್ಲಿ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆಯಿಂದ ಪಾಪ ರೇಣುಕಾ ಸ್ವಾಮಿ ಅಲ್ಲೇ ಮೂರ್ಛೆ ಹೋಗ್ತಾರೆ. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಅವರ ಪ್ರಾಣ ಪಕ್ಷಿಯು ಕೂಡ ಹಾರಿ ಹೋಗುತ್ತೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ರೇಣುಕಾ ಸ್ವಾಮಿ ಇನ್ನಿಲ್ಲ, ಸತ್ ಹೋದ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ದರ್ಶನ್ ಕಾಲ್ ಕೀಳ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಶೆಡ್ನಿಂದ ಆಟೋದಲ್ಲಿ ಸ್ವಾಮಿಯ ಮೃತದೇಹವನ್ನ ಅವರ ಸಹಚರರು ರವಾನೆ ಮಾಡ್ತಾರೆ.